ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂಥ ಮಧುರೋಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರು ಒದಗಿಸಿಕೊಟ್ಟಂಥ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸುವರಾಗಿದ್ದೇವೆ. ಆಮೇನ್. ಎಲ್ಲರೂ ಕ್ಷೇಮವಾಗಿದ್ದೀರಿ. ಸಂತೋಷಕರವಾದ ಮುಂಚಾನೆಯನ್ನು ದೇವರು ಒದಗಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವರಾಗಿದ್ದೀರಿ ಎಂಬುದಾಗಿ ನೆನೆಸಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಗೊತ್ತಾ, ಎಷ್ಟೋ ಜನರು ತಾವು ಬದುಕಬೇಕು ಅಂದ್ಕೊಂಡ್ರು ಕೂಡ ಅಕಸ್ಮಾತ್ ಮರಣವನ್ನು ಅನೇಕರು ಹೊಂದಿದ್ದಾರೆ. ಎಷ್ಟೋ ಜನರು ಮರಣದ ಆಸೆಗೆಲ್ಲಿದ್ದಾರೆ. ಆದರೆ ನಿನ್ನನ್ನು ನನ್ನನ್ನು ಕ್ಷೇಮವಾಗಿರಿಸಿದ್ದಾರೆ. ಈ ಮುಂಚಾನೆ ನೋಡ್ತಾ ಇದ್ದೇವೆ. ಈ ದಿನವನ್ನು ನಾವು ಅನುಭವಿಸಲಿಕ್ಕೆ ದೇವರು ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ. ಆಮೇಲೆ ಹಾಗಿದ್ರೆ ದೇವರು ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸಿ ತನ್ನ ಒಂದು ವಾಕ್ಯಾನುಸಾರವಾದ ಮಾರ್ಗದಲ್ಲಿ ನಾವು ನಡೆಯುವಂತೆ ದೇವರು ನಮ್ಮ ಮೇಲೆ ಕೃಪೆಯನ್ನು ತೋರಿಸುತ್ತಾ ಈ ದಿನ ದೇವರು ನಮಗೆ ಒದಗಿಸಿಕೊಟ್ಟಿರುವಾಗ ಈ ದಿನದ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಓಷಾಯನು ಬರೆದ ಗ್ರಂಥ 14ನೇ ಅಧ್ಯಾಯ 4ನೇ ವಚನ. ನಾನು ನನ್ನ ಜನರ ಭ್ರಷ್ಟತ್ವವನ್ನು ಪರಿಹರಿಸಿ ಅವರನ್ನು ಮನಪೂರ್ವಕವಾಗಿ ಪ್ರೀತಿಸುವೆನು. ಆಮೇನ್. ದೇವರಿಗೆ ಸ್ತೋತ್ರ. ಹೌದು, ನನ್ನ ಜೀವ ಸ್ವರೂಪನ ಅಂತ ದೇವರು ಮನಪೂರ್ವಕವಾಗಿ ನಮ್ಮನ್ನು ಪ್ರೀತಿಸುವಂಥ ದೇವರು. ಆತನ ಪ್ರೀತಿಯಲ್ಲಿ ಯಾವುದೇ ಕಲ್ಮಶ ಇಲ್ಲ. ಆತನ ಪ್ರೀತಿ ಯಾವಾಗಲೂ ನಿಷ್ಕಪಟವಾಗಿರುವಂಥ ಪ್ರೀತಿ. ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳಿದೆ, ತನ್ನ ಜನರು ಭ್ರಷ್ಟತ್ವದಲ್ಲಿದ್ದಾಗ್ಯೂ ಕೂಡ, ಆತನನ್ನು ಅವಮಾನಕರವಾಗಿ ಜೀವಿಸಿದಾಗ್ಯೂ ಕೂಡ, ನನ್ನ ಕ್ರಿಸ್ತನಿಗೆ ಇಷ್ಟವಾದ ಬದುಕನ್ನು ನಾವು ಬದುಕಿದಾಗ್ಯೂ ಕೂಡ ದೇವರು ಹೇಳ್ತಾ ಇರುವಂಥದ್ದು ಮಾತು, ನನ್ನ ಜನರನ್ನ ಭ್ರಷ್ಟತ್ವ ನಾನು ಪರಿಹರಿಸ್ತೇನೆ. ಅವ್ರನ್ನ ನಾನು ದೂರ ಮಾಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಅವನ್ನ ನಾನು ಮತ್ತೆ ಮನಪೂರ್ವಕವಾಗಿ ಪ್ರೀತಿಸ್ತೇನೆ. ಆಮೇಲೆ ಪ್ರಿಯರೇ, ಎಷ್ಟೋ ಸಂದರ್ಭದಲ್ಲಿ ನನ್ನ ದೇವರಿಗೆ ನಾವು ಇಷ್ಟವಾಗಿ ಜೀವಿಸಿದ್ದೇವೆ. ಆತ ನಾಮನ ಅಲ್ಲಗೆಳೆಯುವಂತೆ ಮಾತನಾಡಿದ್ದೇವೆ. ಎಷ್ಟೋ ಭಯಂಕರವಾದ ದೇವರಿಗೆ ವಿರುದ್ಧವಾದ ಕೃತ್ಯಗಳು ನಮ್ಮಲ್ಲಿದೆ. ಆದಾಗ್ಯೂ ದೇವರು, ನಿನ್ನನ್ನು ನೋಡುವಂಥ ದೇವರು, ನನ್ನನ್ನು ನೋಡುವಂಥ ದೇವರು, ನಮಗಾಗಿ ನಾವು ಮಾತನಾಡ ಕೆಟ್ಟ ಮಾತುಗಳಾಗಿರ್ಬೋದು, ನೋಡಿದ ನೋಟಗಳಾಗಿರ್ಬೋದು, ಇದೆಲ್ಲವುಗಳಿಂದ ನಮ್ಮನ್ನು ಪರಿಹರಿಸಿ ಪಾಪದಿಂದ ಶಾಪದಿಂದ ಬಿಡಿಸಿ ತಾನೇ ಸ್ವತಃ ನಮಗಾಗಿ ಶಿಕ್ಷೆಯನ್ನು ಅನುಭವಿಸಿ ತನ್ನ ಜೀವವನ್ನೇ ತ್ಯಾಗವನ್ನು ಮಾಡಿ ಶಿಲುಬೆಯಲ್ಲಿ ಬಲಿಯಾಗಿ ಸತ್ತು ಮತ್ತೆ ಪುನರುತ್ಥಾನರಾಗಿ ನಮ್ಮನ್ನು ಬದುಕಿಸ್ತಾ ಇದ್ದಾರೆ. ಆಮೇನ್. ಇಷ್ಟೆಲ್ಲ ಮಾಡಿದ ದೇವರಿಗೆ ಇನ್ನೂ ವಿರುದ್ಧವಾದ ಕಾರ್ಯವನ್ನು ಮಾಡ್ತಾ ಇದ್ದೇವಾ? ಇನ್ನೂ ಅಯಿಷ್ಟವಾಗಿ ಜೀವಿಸ್ತಾ ಇದ್ದೇವಾ? ಬೇಡದ ಮಾತುಗಳನ್ನು ಮಾತನಾಡ್ತಾ ಇದ್ದೇವಾ? ಬೇಡದ ಆಲೋಚನೆಗಳು ನಮ್ಮಲ್ಲಿ ಬರ್ತಾ ಇದೆಯಾ? ದೇವರಿಗೆ ಇಷ್ಟವಾದ ಕೆಲಸವನ್ನು ಮಾಡ್ತಾ ದೇವರಿಗೆ ಕೋಪ ಬರೆಸುವಂಥ ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವಾ? ಒಂದು ಬಾರಿ ಮುಂಜಾನೆ ಪರೀಕ್ಷಿಸಿಕೊಳ್ಳೋಣ. ದೇವರು ನಮಗಾಗಿ ಅಷ್ಟೆಲ್ಲ ಮಾಡಿರುವಾಗ ಪ್ರಾಣವನ್ನೇ ಕೊಟ್ಟು, ನಾನು ಪರಿಶುದ್ಧನಾಗಿ ನನ್ನ ಮಕ್ಕಳು ಪರಿಶುದ್ಧರಾಗಿರಬೇಕು, ಯಾಕೆಂದರೆ ನಾನು ಅವನ್ನ ಪ್ರೀತಿಸ್ತಾ ಇದ್ದೇನೆ. ಪ್ರಿಯರೇ, ಒಂದು ಬಾರಿ ಆಲೋಚನೆ ಮಾಡಿ. ನೀವು ಈ ಲೋಕ ಸಂಬಂಧದಲ್ಲಿ ನೀವು ಮನುಷ್ಯರನ್ನು ಪ್ರೀತಿಸುವಾಗ, ಇನ್ನು ಮನುಷ್ಯರಿಗೆ ವಿರುದ್ಧವಾಗಿ ಮೋಸ ಮಾಡಿಯೋ, ವಂಚನೆ ಮಾಡಿಯೋ, ದ್ರೋಹ ಮಾಡಿದೆಯೋ, ಅವರಿಗೆ ವಿರುದ್ಧವಾದ, ಅವರಿಗೆ ಇಷ್ಟವಾದ ಕೆಲಸ ಮಾಡಿದ್ರೆ ನಿಜವಾಗಿ ಅವನ ಮನಪೂರ್ವಕ ಮತ್ತೆ ಪ್ರೀತಿಸ್ತಾರಾ ಅಥವಾ ನಿಮ್ಮನ್ನು ದೂರ ತಳ್ತಾರಾ? ಆಲೋಚನೆ ಮಾಡಿ. ಈ ರೀತಿ ಎಷ್ಟು ಜನರಿಂದ ದೂರ ಆಗಿದ್ದೀರಲ್ವಾ? ಅಥವಾ ನೀವೇ ಇನ್ನೊಬ್ಬರನ್ನ ನಿಮಗೆ ಮೋಸ ಮಾಡಿದ್ರು ಅಂತ ಹೇಳಿಯೋ, ವಂಚನೆ ಮಾಡಿದ್ರು ಅಂತ ಹೇಳಿಯೋ, ದ್ರೋಹ ಮಾಡಿದ್ರು ಅಂತ ಹೇಳಿಯೋ, ನಿಮಗೆ ವಿರುದ್ಧವಾಗಿ ನಡೆದುಕೊಂಡು ಎಂಬುದಾಗಿ ಹೇಳಿಯೋ ನೀವು ಅವನ ಸ್ವಲ್ಪ ದೂರ ಇಟ್ಟಿರ್ಬೋದು. ಮೊದಲ ಪ್ರೀತಿಯಿಂದಲೇ ಅವನ ಪ್ರೀತಿಸದೇ ಇರ್ಬೋದು. ಈ ಲೋಕದ ಪ್ರೀತಿಯೇ ಅದು, ಕಲ್ಮಶದ ಪ್ರೀತಿ, ಆಶಿಸುವಂಥ ಪ್ರೀತಿ. ಎಲ್ಲೂ ಕೂಡ ನಿಜವಾದ ಪ್ರೀತಿ ಇಲ್ಲ. ಆದರೆ ನಿನ್ನನ್ನು ಪ್ರೀತಿಸುವಂಥ ಕ್ರಿಸ್ತನು ನಿಜವಾಗಿಯೂ ಶಾಶ್ವತ ಪ್ರೀತಿಯಿಂದ ಮನಪೂರ್ವಕವಾಗಿ ನಿನ್ನನ್ನು ನನ್ನ ಪ್ರೀತಿಸ್ತಾ ಇದ್ದಾರೆ. ಈ ಪ್ರೀತಿಗೆ ಎಷ್ಟು ಬೆಲೆ ಕಟ್ಟೋದು ಸಾಲದು. ಆ ಪ್ರೀತಿಗೆ ಬೇಕಾಗಿರುವಂಥ ನಮ್ಮ ಜವಾಬ್ದಾರಿ. ಮನುಷ್ಯರ ಪ್ರೀತಿಗೆ ದೂರ ಆದರೂ ಪರವಾಗಿಲ್ಲ. ತಂದೆ ತಾಯಿಗಳ ಪ್ರೀತಿ, ಗಂಡ ಹೆಂಡತಿಯ ಪ್ರೀತಿ, ಸ್ನೇಹಿತರ ಪ್ರೀತಿ, ಮತ್ತೊಬ್ಬರ ಪ್ರೀತಿಗೆ ದೂರ ಆದರೂ ಪರವಾಗಿಲ್ಲ. ಕ್ರಿಸ್ತನ ಪ್ರೀತಿಗೆ ದೂರ ಆಗುವುದಾದ್ರೆ ನಮ್ಮ ಬದುಕು ಬದುಕಾಗಿರುವುದಿಲ್ಲ.
ಆದರೂ ಮತ್ತೆ ಹೇಳ್ತಾ ಇದ್ದಾರೆ, ನನ್ನ ಜನ ಭ್ರಷ್ಟಾಚಾರವನ್ನು ನಾನು ಕ್ಷಮಿಸ್ತೇನೆ, ಅವರಂಥ ಭ್ರಷ್ಟತ್ವದ ಮನಸ್ಸನ್ನು ನಾನು ಕ್ಷಮಿಸ್ತೇನೆ, ನಾನು ಪರಿಹರಿಸ್ತೇನೆ, ಮತ್ತೆ ಮನಪೂರ್ವಕವಾಗಿ ಅವನ ಪ್ರೀತಿಸಿಕೊಳ್ತೇನೆ. ದೇವರ ಪ್ರೀತಿಗೆ ದೂರವಾಗಿ ಇದುವರೆಗೂ ದೇವರಿಗೆ ವಿರುದ್ಧವಾಗಿ ನೀವು ಜೀವಿಸಿರ್ಬೋದು, ದೇವ್ರನ್ನ ಸ್ತುತಿಸುವಂಥದ್ರಲ್ಲಿ ನೀವು ದೂರವಾಗಿರ್ಬೋದು, ದೇವ್ರನ್ನ ಪ್ರಾರ್ಥಿಸುವಂಥದ್ರಲ್ಲಿ ನೀವು ದೂರ ಆಗಿರ್ಬೋದು, ದೇವರ ಮೊದಲ ಪ್ರೀತಿಯಲ್ಲಿ ನೀವು ನೆಲೆಗೊಂಡಿಲ್ಲದೆ ಇರ್ಬೋದು, ಲೋಕ ಸಂಬಂಧವಾಗಿ ಜೀವಿಸಿರ್ಬೋದು, ವಾಕ್ಯಕ್ಕನುಗುಣವಾಗಿ ಜೀವಿಸದೇ ಇರುವಂಥ ಸ್ಥಿತಿಯಲ್ಲಿ ನಾವಿರ್ಬೋದು. ಆದರೆ ದೇವರು ಮತ್ತೆ ಕರೀತಾ ಇದ್ದಾರೆ, ನನ್ನ ಮಕ್ಕಳನ್ನ ಪ್ರೀತಿಸ್ತಾನೆ. ಆತನ ಪ್ರೀತಿಯಲ್ಲಿ ಕಪಟ ಇಲ್ಲ, ಆತನ ಪ್ರೀತಿಯಲ್ಲಿ ಯಾವುದೇ ಕಲ್ಮಶ ಇಲ್ಲ, ಆತನ ಪ್ರೀತಿಯಲ್ಲಿ ಮೋಸ ಇಲ್ಲ. ಆತನ ಪ್ರೀತಿ ನಿಷ್ಕಪಟವಾದ ಪ್ರೀತಿ. ಆ ಪ್ರೀತಿಯಲ್ಲಿ ನಮ್ಮನ್ನು ನೆಲೆಗೊಳಿಸಬೇಕು ಎಂಬುದಾಗಿ ದೇವರು ಆಸೆ ಪಡ್ತಿರುವಾಗ ಆತನ ಪ್ರೀತಿಗೆ ಪಾತ್ರ ಆಗುವಂಥದ್ದು ಇದು ಒಳ್ಳೆಯ ಸಮಯ. ನಿಮ್ಮನ್ನೇನೇ ಪರಿಸ್ಥಿತಿಗಳಿದ್ರು ದೇವರಿಗೆ ಒಪ್ಪಿಸಿಕೊಳ್ಳ್ರಿ. ಅಪ್ಪ, ಈ ಮನುಷ್ಯರೆಲ್ಲ ನಾನು ಪ್ರೀತಿಸ್ತಾರೆ ಎಂಬುದಾಗಿ ಕೈ ಬಿಟ್ಟಿರ್ಬೋದು, ನಾನು ಅನೇಕರನ್ನ ಪ್ರೀತಿಸಿ ನನಗೆ ಮೋಸ ಮಾಡಿ ನಾನು ದೂರ ಮಾಡ್ಕೊಂಡಿರ್ಬೋದು. ಅಪ್ಪ, ನಿನ್ನ ಪ್ರೀತಿ ಯಾವಾಗಲೂ ನಮ್ಮನ್ನು ಕಾಪಾಡುವಂಥದ್ದು. ನಿನ್ನ ಪ್ರೀತಿಯಲ್ಲಿ ನಾನು ನೆಲೆಗೊಳಿಸು, ನನ್ನ ಕುಟುಂಬವನ್ನು ನೆಲೆಗೊಳಿಸು, ನಿನ್ನ ಪ್ರೀತಿಗೆ ಪಾತ್ರ ಆಗುವಂತೆ ಸಹಾಯ ಮಾಡು. ನನ್ನ ಪ್ರೀತಿಯನ್ನು ಅನುಭವಿಸಿ ಇತರರಿಗೆ ಹಂಚುವಂಥ ಕೃಪೆ ನನಗೆ ಕೊಡು ಎಂಬುದಾಗಿ ಕೇಳುವಾಗ, ಅಪ್ಪ, ನನ್ನ ಭ್ರಷ್ಟಾಚಾರ, ನನ್ನ ಭ್ರಷ್ಟದ ಮಾತುಗಳು, ನನ್ನ ನೋಟಗಳು, ನನ್ನ ಕಾರ್ಯಗಳೆಲ್ಲವೂ ನನ್ನ ಕ್ಷಮಿಸಿ ಪರಿಹರಿಸಿ ನಿನ್ನ ಮೊದಲ ಪ್ರೀತಿಯಲ್ಲಿ ನನ್ನ ನೆಲೆಗೊಳಿಸಿ ಎಂಬುದಾಗಿ ನೀವು ಕೇಳುವಾಗ ಖಂಡಿತವಾಗಿ ದೇವರು ಕಾರ್ಯವನ್ನು ಮಾಡ್ತಾರೆ. ಆಮೇಲೆ ಒಪ್ಪಿಸಿಕೊಡ್ರಿ. ಮೇನೇ ವಿಜ್ಞಾಪನೆಗಳು ನಮಗೆ ತಿಳಿಸಿರಿ, ನಿಮಗಾಗಿ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನೆ, ಮಹೋನ್ನತನ ಅಂತ ಉನ್ನತನೇ, ಕೃಪಾಳುವೆ, ದಯಾಳುವೆ, ನಾ ಪ್ರೀತಿಯಲ್ಲಿ ಕರ್ತನೆ ನೆಲೆಗೊಳಿಸಿ ನಡೆಸು. ಯಾರೆಲ್ಲ ಈ ವಾಗ್ದಾನವನ್ನು ನೋಡ್ತಾ ಇದ್ದಾರೋ, ಕೇಳ್ತಾ ಇದ್ದಾರೋ, ಅಪ್ಪ, ಅವ್ರ ಹೃದಯದೊಟ್ಟಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಅಪ್ಪ, ಅವರೆಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸಿ, ನಿಮಗೆ ವಿರುದ್ಧವಾದ ಕಾರ್ಯಗಳಿಂದ ನಮ್ಮನ್ನು ತೊಲಗಿಸಿ, ಅಪ್ಪ, ನಿನ್ನ ಪ್ರೀತಿಗೆ ಪಾತ್ರರಾಗಿ ಅನೇಕರಿಗೆ ಕರ್ತನೆ ಪ್ರೀತಿಯನ್ನು ಹಂಚುವಂಥ ಮಕ್ಕಳಾಗಿ ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್.